ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬಕ್ಕೆ ಈಗ ಸೇಫ್ ಅಂತೇಳಿ ಕ್ಲೀನ್ ಚಿಟ್ ಸಿಕ್ಕಿದೆ. ನ್ಯಾಯಮೂರ್ತಿ ಪಿಎಂ ದೇಸಾಯಿ ಏಕಸದಸ್ಯ ಆಯೋಗದಿಂದ ಕ್ಲೀನ್ ಚಿಟ್ ಸಿಕ್ಕಿರೋದು. ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಅವರು ತನಿಖೆಯನ್ನು ಕೂಡ ಫೇಸ್ ಮಾಡಿದ್ರು. ಈಗ ಏಕಸದಸ್ಯ ಆಯೋಗದಿಂದ ಪಿಎಂ ನ್ಯಾಯಮೂರ್ತಿ ಆಗಿರುವಂತಹ ಪಿಎಂ ದೇಸಾಯಿ ಅವರ ಆಯೋಗ ಕ್ಲೀನ್ ಚಿಟ್ ಕೊಟ್ಟಿದೆ. ಮುಡಾ ಕೇಸ್ನಲ್ಲಿ ಸಿಎಂ ಹಾಗೂ ಪತ್ನಿಯ ಪಾತ್ರ ಇಲ್ಲ. ಪಾರ್ವತಿಯವರ ಭೂಮಿಗೆ ಬದಲಾಗಿ ನಿವೇಶನ ಕೊಡೋದು ತಪ್ಪಲ್ಲ ಅಂತ ಕೂಡ ಉಲ್ಲೇಖ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ಅದೆಲ್ಲದಕ್ಕೂ ಕೂಡ ಈಗ ಹಿನ್ನಡೆ ಸಿಗ್ತಾ ಇದೆ. 2006ರಿಂದ 2024ರವರೆಗೆ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಸರ್ವೇಯರ್ ಸಿಬ್ಬಂದಿ ವಿರುದ್ಧ ಈಗಾಗಲೇ ಆರೋಪಗಳು ಏನು ಕೇಳಿ ಬಂದಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆ ಆಗಬೇಕು ಅಂತ ಕೂಡ ಆಯೋಗ ಆಗ್ರಹಿಸಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭೂಮಿ ಹಸ್ತಾಂತರದ ಬಗ್ಗೆ ಇಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು, ನಷ್ಟ ವಸೂಲಿಗೆ ಶಿಫಾರಸು ಮಾಡಿದೆ ಆಯೋಗ. 2006ರಿಂದ 2024ರವರೆಗಿನ ಬೆಳವಣಿಗೆಯ ಬಗ್ಗೆ ವಿಚಾರಣೆ ನಡೆಸಿತ್ತು ಈ ಆಯೋಗ. ನಿನ್ನೆ ಕ್ಯಾಬಿನೆಟ್ನಲ್ಲಿ ದೇಸಾಯಿ ಆಯೋಗದ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಯಿತು. ಒಪ್ಪಿಗೆ ಕೂಡ ಸಿಕ್ಕಿದೆ ಸಂಪುಟದಿಂದ. ಸಿಎಂ ಹಾಗೂ ಕುಟುಂಬದ ಮೇಲೆ ಬಂದಿದ್ದಂಥ ಆರೋಪಗಳಿಗೆ ಯಾವುದೇ ಆಧಾರಗಳು ಇಲ್ಲ, ನಿರಾಧಾರ ಆರೋಪಗಳು ಇವು ಅಂತೇಳಿ ಉಲ್ಲೇಖ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಡಾದ ಪಾದಯಾತ್ರೆಯನ್ನು ಅಂದರೆ ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆಯನ್ನು ಕೈಗೊಂಡಿದ್ರು ಬಿಜೆಪಿ ಹಾಗೂ JDSನ ನಾಯಕರು. ಅದೆಲ್ಲವೂ ಕೂಡ ಹಿನ್ನಡೆಯನ್ನು ಕಂಡುಕೊಳ್ತಾ ಇದೆ. ಸದ್ಯಕ್ಕೆ ಈಗ ಸಿಎಂ ಹಾಗೂ ಅವರ ಪತ್ನಿ ಪಾರ್ವತಿ ಅವರ ವಿರುದ್ಧ ಕೇಳಿಬಂದಿದ್ದಂಥ ಮುಡಾ ಸೈಟ್ ಹಂಚಿಕೆಯ ಆರೋಪ ಏನಿದೆ, ಅಕ್ರಮವಾಗಿ ಸೈಟ್ ಪಡ್ಕೊಂಡಿದ್ರು ಇವರು ಅನ್ನುವಂಥ ಆರೋಪ, ಅದೆಲ್ಲವೂ ಕೂಡ ನಿರಾಧಾರ ಅಂತೇಳಿ ಆಯೋಗ ವರದಿಯನ್ನು ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿದ್ರು. ಇಡಿ ಅಧಿಕಾರಿಗಳು ಬಂದು ಉಲ್ಟಾ ತನಿಖೆಯನ್ನು ಮಾಡಿದ್ರು. A4ರಿಂದ A1ವರೆಗೂ ಕೂಡ ಆರೋಪಿಗಳನ್ನು ತನಿಖೆಗೊಳಪಡಿಸಿದ್ರು. ಅಷ್ಟೆಲ್ಲ ಆದ ನಂತರವೂ ಕೂಡ ಅನುಮಾನಗಳು ಹಾಗೆ ಇದ್ದೇ ಇತ್ತು. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಈ ರೀತಿಯಾಗಿ ದೇವನೂರಿನ ಬದಲಾಗಿ ವಿಜಯನಗರದಲ್ಲಿ ಸೈಟನ್ನು ತಮ್ಮ ಪತ್ನಿ ಪಾರ್ವತಿಯವರಿಗೆ ಮಂಜೂರು ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿತ್ತಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಪಿಎಂ ದೇಸಾಯಿ ಅವರ ಆಯೋಗ, ಏಕಸದಸ್ಯ ಆಯೋಗ ಏನಿದೆ, ಕೊನೆಗೂ ಒಂದು ವರದಿಯನ್ನು ಕೊಟ್ಟಿದೆ. ಆ ವರದಿಯನ್ನು ಇಡೀ ಸಚಿವ ಸಂಪುಟವೇ ಒಪ್ಕೊಂಡಿದೆ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿದ್ದಂಥ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ, ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿದ್ದಾರೆ. ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಅಧಿಕಾರಿಗಳು ಆ ಸಂದರ್ಭದಲ್ಲಿದ್ದರೋ, ಯಾರ್ಯಾರು ಯಾವ ಫೈಲನ್ನು ಮೂವ್ ಮಾಡಿದ್ರೋ, ಯಾರ್ಯಾರು ಶಾಮೀಲಾಗಿದ್ರೋ ಅವರ ವಿರುದ್ಧ ತನಿಖೆ ಆಗಬೇಕು, ಸೂಕ್ತ ಕ್ರಮ ಆಗಬೇಕು ಅಂತ ಕೂಡ ದೇಸಾಯಿ ಅವರ ಆಯೋಗ ಆಗ್ರಹ ಮಾಡಿದೆ.